ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಚಾತುರ್ವರ್ಣ್ಯ ಅದರ ಸ್ಫುಟವಾದ ಕಲ್ಪನೆ ಏನು? ಚಾತುರ್ವರ್ಣ್ಯದ ಅಸ್ತಿತ್ವ ಹೇಗೆ ಬಂತು? ಇವುಗಳನ್ನು ಆಚಾರ್ಯರು ನಿರೂಪಣೆ ಮಾಡಿದರು. ಯಾವುದೇ ಒಂದು ಕ್ರಿಯೆ ಆಗುವಾಗ, ಜೀವಕರ್ತೃತ್ವದ ಬಗ್ಗೆ ಹೇಳುವಾಗ ಹಠ, ಕರ್ಮ, ಪ್ರಯತ್ನ. ಹಠ ಅಂತಂದ್ರೆ ಜೀವಯೋಗ್ಯತಾ ಅಂತ. ಅದು ಸಂಸ್ಕೃತದ ತತ್ವಶಾಸ್ತ್ರದ ಟೆಕ್ನಿಕಲ್ ಟರ್ಮ್. ಹಠ ಅಂತ ಹೇಳಿದ್ರೆ ಮೊಂಡುತನ ಅಂತ ಅಲ್ಲ. ಈಗ ಅದು ಆ ತರಹ ಆಗಿ ಹೋಗಿದೆ. ಅವನು ಹಠ ಹಿಡಿದು ಕೂತ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿಯೂ ಅದಿದೆ, ಆದ್ರೆ ಎರಡು ಅರ್ಥದಲ್ಲಿದೆ. ಆ ಒಂದರ್ಥವನ್ನು ಮಾತ್ರ ನಾವು ತಗೊಂಡಿದ್ದೀವಿ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಹಠ ಅಂತಂದ್ರೆ ಎರಡು ಅರ್ಥ ಇದೆ. ಜೀವಯೋಗ್ಯತೆ ಅಂತನೂ ಇದೆ, ಬಹಳ ಗಲಾಟೆ ಮಾಡ್ತಾ ಇದ್ದ, ಮೊಂಡನಾಗಿದ್ದ ಅನ್ನುವ ಅರ್ಥವೂ ಇದೆ. ತತ್ವಶಾಸ್ತ್ರದಲ್ಲಿ ಅದರ ವ್ಯತ್ಯಾಸ ನಮಗೆ ಗೊತ್ತಾಗಿರಬೇಕು. ಮಹಾಭಾರತದಲ್ಲಿ ಭೀಮಗೀತೆಯಲ್ಲಿ ಹಠ ಅಂತ ಹೇಳಿದ್ರೆ ಅದು ಜೀವಯೋಗ್ಯತಾ. ಅದಕ್ಕೆ ಅವರು ಹೇಳಿದ್ದು ಸ್ವಭಾವಾಖ್ಯ ಯೋಗ್ಯತಾಯ ಹಠಾಖ್ಯ ಅಂತ. ಹಠ ಅಂದ್ರೆ ಸ್ವಭಾವ, ಕರ್ಮ, ಅನಾದಿ ಕಾಲದ ಕರ್ಮ, ಪ್ರಯತ್ನ, ಇವು ಮೂರು ಕೂಡಿದರೆ ಜೀವನ ಬೆಳವಣಿಗೆ. ಪ್ರಯತ್ನ ಇಲ್ಲದೆ ಸಿದ್ಧಿ ಇಲ್ಲ, ಜೀವಯೋಗ್ಯತೆ ಇಲ್ಲದೆಯೂ ಸಿದ್ಧಿ ಇಲ್ಲ. ಕರ್ಮ ಅನ್ನೋದು ಇಂತಹ ಕಾಲದಲ್ಲಿ ಇವನು ಇದನ್ನು ಹೊಂದಬೇಕು ಅಂತನ್ನುವ ನಿಯಮ ಏನಿದೆ, ಈ ಕರ್ಮಕ್ಕೆ ಈಗಲೇ ಫಲವನ್ನು ಕೊಡಬೇಕು ಅಂತ ಹೇಳಿ ಏನಿದೆ, ಆ ಒಂದು ಸಂಕಲ್ಪ, ಯೋಗ್ಯತೆ, ಪ್ರಯತ್ನ ಮೂರು ಕೂಡ ಒಟ್ಟಾಗಿ ಮೇಳೈಸಿದರೆ ಜೀವನ ಬೆಳವಣಿಗೆ ಆಗತ್ತೆ. ಇಲ್ಲಾಂದ್ರೆ ಅದು ಜೀವನ ಬೆಳವಣಿಗೆ ಅಲ್ಲ. ನಾವು ಇದನ್ನು ಅನುಭವಿಸ್ತೇವೆ. ಕೆಲವೊಮ್ಮೆ ಯೋಗ್ಯತೆ ಇರುತ್ತೆ, ಪ್ರಜ್ಞೆ ಇರುತ್ತೆ, ಇದನ್ನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಕರ್ಮ ಕಾರಣ. ಕೆಲವೊಮ್ಮೆ ಕರ್ಮ ಇರುತ್ತೆ, ಯೋಗ್ಯತೆ ಇರುತ್ತೆ, ಪ್ರಯತ್ನ ಇರಲ್ಲ, ಅವಾಗಲೂ ಅದು ಆಗಲ್ಲ. ಈ ಮೂರೂ ಕೂಡ ಕೆಲಸ ಮಾಡಬೇಕು. ಈ ಮೂರೂ ಕೆಲಸ ಮಾಡಿದರೆ ನಮಗೆ ಸ್ಫುಟವಾದ ಒಂದು ಚಿತ್ರಣ, ಸಿದ್ಧಿ ಇತ್ಯಾದಿಗಳೆಲ್ಲ ಸಿಗುವುದು. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಚಾತುರ್ವರ್ಣ್ಯ ಒಂದು ನಾಗರಿಕ ಸಮಾಜ ಇರಬೇಕು ಅಂದ್ರೆ ಅದು ಇರಲೇಬೇಕು. ಆಮೇಲೆ ಅದು ಔಪಾಧಿಕ ಆಗ್ಲಿಕ್ಕೆ ಶುರು ಆಯಿತು. ಅಂದ್ರೆ ನಮ್ಮಪ್ಪ ಬ್ರಾಹ್ಮಣ ಅಂತ ಹೇಳಿ ನಾನು ಬ್ರಾಹ್ಮಣ, ಹಾಗೆ ಸ್ವರೂಪವನ್ನು ಗುರುತಿಸುವಂತಹ ಶಕ್ತಿ ಮರೆಯಾಯಿತು. ಅವಾಗೇನಾಯಿತು, ನೋಡಪ್ಪ ಮಿನಿಮಮ್ ಈ ತರಹ ಮಾಡಬೇಕು ಈ ಕುಲದಲ್ಲಿ ಹುಟ್ಟಿದ್ದಕ್ಕೆ. ಅದನ್ನು ಮೀರಿ ಜ್ಞಾನಾದಿಗಳು ಬಂದರೆ ಅವರಿಗೆ ಗೌರವ ಕೊಡಬೇಕು. ಈಗ ವಿದುರ ಇದ್ದಾನೆ, ಅವನು ಹುಟ್ಟಿದ ಜಾತಿ ಯಾವುದು?
ಆದರೆ ಪಡೆದ ಜ್ಞಾನವೆಂಥದ್ದು? ಅವನಿಗೆ ಗೌರವ ಎಲ್ಲರೂ ಕೊಟ್ಟೆ ಕೊಟ್ಟರು. ಹೀಗಾಗಿ ಔಪಾಧಿಕವಾದ ವರ್ಣ ಅಂದರೆ ಎರಡು ಅರ್ಥದಲ್ಲಿ ಇದೆ. ಒಂದು ಸ್ವಾಭಾವಿಕವಾದದ್ದು, ಇನ್ನೊಂದು ಉಪಾಧಿಯಿಂದ ಬಂದದ್ದು. ಉಪಾಧಿ ಅಂತ ಹೇಳಿದರೆ ಬೇರೆ ಕಡೆಯಿಂದ ನಮಗೆ ತೋರಿದ್ದು. ಆ ಉಪಾಧಿ ಅಂತ ಹೇಳಿದ್ರೆ ಜಾತಿ ಅಂತ ಇವತ್ತು ಕರೆಯುತ್ತೆ. ಜಾತಿ ಕ್ಯಾಸ್ಟ್ ಅಂತನ್ನುವ ಅರ್ಥದಲ್ಲಿ ಏನು ಜಾತಿಯನ್ನು ಬಳಸ್ತೇವೆ ಅದು. ಆದರೆ ಇದ್ಯಾವುದು ಪ್ರತಿಬಂಧಕ ಆಗಲ್ಲ. ಸ್ವಭಾವ, ಕರ್ಮ ಮತ್ತೆ ಪ್ರಯತ್ನ, ಇವು ಮೂರು ಯಾವ ದಿಸೆಯಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನಾವು ನೋಡ್ತಾ ಇರೋದು ಅತ್ಯಂತ ಸ್ವಲ್ಪ ಕಾಲದ ಬಾಳು. ಎಷ್ಟು ಬದುಕಿದ್ದೇವೆ ನಾವು, ಎಷ್ಟು ಬದುಕ್ತೀವಿ? ಅಬ್ಬಬ್ಬಾ ಅಂತಂದ್ರೆ 100 ವರ್ಷ. 100 ವರ್ಷದಲ್ಲಿ ಪ್ರಜ್ಞೆಯೆಲ್ಲ ಬೆಳೆಯೋದು ಯಾವಾಗ? ಒಂದು 20ರ ಹಾಗೆ ಕಾಲ ದೇಶಗಳನ್ನು ತಿಳಿದು ನಾವಿರುವ ಪರಿಸ್ಥಿತಿಯ ಅವಲೋಕನ ಮಾಡಿ ಮುಂದುವರಿಯೋದು. ಆಮೇಲೆ 70 ಆಯ್ತು ಅಂತಂದ್ರೂ ನಾವು ದೂರ ಉಳಿದು ಬಿಡ್ತೀವಿ. ಅಂದ್ರೆ ಇಲ್ಲಿ ನಾವು ಎಷ್ಟನ್ನ ಪಡಿಲಿಕ್ಕೆ ಸಾಧ್ಯ, ಎಷ್ಟನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಆದ್ದರಿಂದ ಶಾಸ್ತ್ರ ಏನು ಹೇಳ್ತಾ ಇದೆ ಅದನ್ನ ತೀವ್ರವಾಗಿ ವಿಚಾರ ಮಾಡಿದಾಗ ಬರುವಂತಹ ಫಲ ಇದು. ಸ್ವರೂಪಭೂತವಾದದ್ದು ಅಭಿವ್ಯಕ್ತ ಆಗಲಿಕ್ಕೆ ಯಾವುದೋ ಒಂದು ಬಲವತ್ತರವಾದ ಕಾರಣ ಬೇಕು. ಜಾತಿ ಅನ್ನೋದೇನಿದೆ ಹೊರಗಡೆ ಇದೆ ಸಾಮಾಜಿಕವಾಗಿ, ಅದನ್ನ ನೆಮ್ಮಿ ನಡೆಯಬೇಕು. ಅಂದ್ರೆ ಸತ್ಕರ್ಮಗಳನ್ನು ಮಾತ್ರ ಮಾಡಬೇಕು. ಜಾತಿಯ ಆಸರೆಯಲ್ಲಿ ಸತ್ಕರ್ಮಗಳು ಏನಿದೆ ಅದನ್ನು ಮಾಡಬೇಕು. ಜಾತಿಯ ಆಸರೆಯಲ್ಲಿ ಏನು ಚಿಂತನೆ ಇದೆ ಅದನ್ನು ಮಾಡಬೇಕು. ಮಹಾಭಾರತಾದಿಗಳ ಚಿಂತನೆ ಸರ್ವತ್ರ ವಿಹಿತ. ಅವರವರ ಕರ್ಮಗಳನ್ನು ಮಾಡಿಕೊಂಡು ಮಹಾಭಾರತಾದಿಗಳನ್ನು ಚಿಂತನೆ ಮಾಡಬಹುದು, ಯಾವ ತೊಂದರೆಯೂ ಇಲ್ಲ. ಅದಕ್ಕೆಲ್ಲರಿಗೂ ಅಧಿಕಾರ ಇದೆ. ಆ ಮಹಾಭಾರತಾದಿಗಳಲ್ಲಿ ತೊಡಗ್ತಾ ಇದ್ದ ಹಾಗೇನೆ ಅವರ ದಾರಿ ಏನು ಅಂತ ದೇವರು ತೋರಿಸ್ತಾನೆ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಈ ಎಲ್ಲ ಎಕ್ಸ್ಟ್ರೀಮ್ಗಳು ಶುರು ಆಗೋಗಿದೆ. ಅವರು ಮಹಾಭಾರತ ಓದಬಾರದು, ಸ್ತ್ರೀಯರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬಾರದು ಅನ್ನುವ ಎಕ್ಸ್ಟ್ರೀಮಿಸ್ಟ್ ಟ್ರೆಡಿಷನ್ನು ಇದೆ. ಇನ್ನು ಇಲ್ಲ, ಎಲ್ಲ ಓದಬಹುದು ಎಲ್ಲರೂ ಅಂತನ್ನುವ ಟ್ರೆಡಿಷನ್ನು ಇದೆ. ಎರಡೂ ಅಪಾಯಕಾರಿ. ಯಾಕೆ ಅಂದರೆ ಅವರವರ ಮಿತಿಯನ್ನು ಅವರು ಗಮನಿಸ್ಕೋತಾನೆ ಇಲ್ಲ. ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಒಂದು ಮಿತಿ ಇದೆ, ಅದು ಹೊರಗಡೆ ಒಂದು ಮಿತಿ ಇದೆ. ಒಬ್ಬ ಮನುಷ್ಯ ಇಷ್ಟು ಓಡಾಡಬಹುದು ಅಂತನ್ನೋದು ಒಂದು ನಿಯಮ, ಒಂದು ಮಿತಿ. ಆದರೆ ಆ ಮನುಷ್ಯ ಅಷ್ಟು ಓಡಾಡ್ಲಿಕ್ಕಾಗದೇ ಇರೋನು ಇರ್ತಾನೆ. ಅದವನ ದೇಹದ ಸಾಮರ್ಥ್ಯ. ಇವೆಲ್ಲ ನಾವು ಚಿಂತನೆ ಮಾಡಿ ಒಂದು ಸಮವಾದ ಮನಸ್ಸಿನ ಸಿದ್ಧತೆಯೊಂದಿಗೆ ಸಾಗಬೇಕು ಈ ಪ್ರಪಂಚದಲ್ಲಿ. ಅದು ಕೆಲವರಿಗೆ ಸಿಗತ್ತೆ, ಪಾಪ ಕೆಲವರಿಗೆ ಸಿಗಲ್ಲ. ಈ ತರಹ ಎಲ್ಲ ಆಗತ್ತೆ. ಇನ್ನು ಈ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತಿದೆ. ಅಲ್ಲಿ ಹುಟ್ಟಿದ್ದು ಬ್ರಾಹ್ಮಣರು ಹುಟ್ಟುತ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಬ್ರಾಹ್ಮಣ ಜಾತಿಯ ಪ್ರತಿನಿಧಿಯಾದ ಬ್ರಹ್ಮ ಹುಟ್ಟಿದ ಅಂತ. ಯಾಕೆಂದ್ರೆ ಅವರಿಗೆ ಬಹಳ ರೂಪಗಳಿವೆ. ಒಂದೇ ರೂಪದಿಂದ ಹುಟ್ಟಿದ್ದು ಅಂತಲ್ಲ. ನಾಭಿಕಮಲದಿಂದ ಹೌದು ಹುಟ್ಟಿದ್ದಾನೆ, ಮುಖದಿಂದ ಹೌದು ಹುಟ್ಟಿದ್ದಾನೆ. ಅದರಿಂದಾಗಿ ಈ ವಿಚಾರದ ಬಗ್ಗೆ, ಅಭಿವ್ಯಕ್ತಿಯ ಬಗ್ಗೆ 3ನೇ ಅಧ್ಯಾಯವನ್ನು ನೋಡುವುದು. ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ ಏನು ಇಲ್ಲಿ ಆಗಿದೆ ಅದನ್ನು ನೋಡತಕ್ಕದ್ದು. ಯಾಕೆ ಹೇಳಿದ್ದು ಅಂತಂದ್ರೆ ದೇವತೆಗಳು ಹುಟ್ಟಿದ್ದು, ಮತ್ತೆ ಅದು ಸಾಂಕೇತಿಕ ಆಯಿತು ನಮ್ಮ ಪಾಲಿಗೆ. ಇವ್ರೇನು ಪ್ರಶ್ನೆ ಮಾಡ್ತಾರೆ, ಏನೋ ದೊಡ್ಡ ಬುದ್ಧಿವಂತರು ಅಂದ್ಕೊಂಡ ಹಾಗೆ, ಎಲ್ರಿ ಬ್ರಾಹ್ಮಣರು ಮುಖದಿಂದ ಹುಟ್ಟಿದ್ದು, ನಮ್ಮೆದುರುಗಡೆನೆ ತಾಯಿಯ ಗರ್ಭದಿಂದ ಹುಟ್ಟಿದ್ದು ಅಂತ. ಹೌದು, ಅದು ಸಾಂಕೇತಿಕವಾದ ಜನನ ವೇದ ಹೇಳಿದ್ದು, ಬೇರೆ ಅಲ್ಲ. ಎಲ್ಲರೂ ಎಲ್ಲವೂ ಹೌದು ಅಂತ ಮಧ್ವಾಚಾರ್ಯರು ಹೇಳ್ತಾರೆ.
ಬ್ರಾಹ್ಮಣನೂ ಹೌದು, ಕ್ಷತ್ರಿಯನೂ ಹೌದು, ವೈಶ್ಯನೂ ಹೌದು, ಶೂದ್ರನೂ ಹೌದು. ಕ್ಷತ್ರಿಯ ಬ್ರಾಹ್ಮಣನೂ ಹೌದು, ಕ್ಷತ್ರಿಯನೂ ಹೌದು, ಎಲ್ಲವೂ ಹೌದು. ಹಾಗೆ ಎಲ್ಲರೂ ಹೌದು ಅಂತ ಆಚಾರ್ಯರು ಹೇಳಿದ್ದಾರೆ. ಆ 18ನೇ ಅಧ್ಯಾಯದ ತಾತ್ಪರ್ಯವನ್ನ ನಾವು ನೋಡಬೇಕಿದೆ. ಪ್ರಾಯ ನಾವು ಮುಂದೆ ಭೀಷ್ಮ ಪರ್ವದಲ್ಲಿ ಬರುವ ಗೀತೆಯನ್ನು ನೋಡುವಾಗ ಭಾಷ್ಯವನ್ನೋ ತಾತ್ಪರ್ಯವನ್ನೋ ನಾನು ಹೇಳ್ತಾ ಹೋಗ್ತೇನೆ. ಅದರಿಂದಾಗಿ ಏನಾಗತ್ತೆ, ಆಚಾರ್ಯರು ಏನು ಹೇಳಿದ್ದಾರೆ, ಕೃಷ್ಣ ಏನು ಹೇಳಿದ್ದಾನೆ, ಎಲ್ಲರೂ ಆಗ್ತಾರೆ. ಈಗ ಒಬ್ಬ ಬ್ರಾಹ್ಮಣ, ನಾನು ಬ್ರಾಹ್ಮಣ ಅಂತ ಹೇಳಿ ಇಟ್ಕೊಂಡು ಹೆಂಡತಿ ಮಕ್ಕಳಿಗೆ ರಕ್ಷಣೆ ಕೊಡದೇ ಇರ್ಲಿಕ್ಕಾಗತ್ತಾ? ಇಲ್ಲ. ಒಬ್ಬ ಕ್ಷತ್ರಿಯ ಉಪದೇಶ ಕರ್ತವ್ಯ ಅಲ್ಲ ಅಂತ ತನ್ನ ಮಗನಿಗೆ ಉಪದೇಶ ಮಾಡದೇ ಇರ್ಲಿಕ್ಕಾಗತ್ತಾ? ವೈಶ್ಯನಾದವನು ವ್ಯಾಪಾರ ಮಾತ್ರ ನನ್ನ ಕರ್ತವ್ಯ, ಅದರಿಂದಾಗಿ ನಮ್ಮಪ್ಪನಿಗೆ ಸೇವೆ ಸಲ್ಲಿಸಬೇಕಾದ್ರೂ ನಾನು ಅದನ್ನು ವ್ಯಾಪಾರವಾಗಿ ನೋಡ್ತೇನೆ ಅಂತ ಹೇಳಲಿಕ್ಕಾಗತ್ತಾ? ಶೂದ್ರನೊಬ್ಬ ತನ್ನ ಮಗನಿಗೆ ಉಪದೇಶ ಮಾಡದೇ ಇರ್ಲಿಕ್ಕಾಗತ್ತಾ? ಅದರಿಂದಾಗಿ ಎಲ್ಲರೂ ಹೌದು, ಎಲ್ಲರೂ ಹೌದು. ವಿಶೇಷವಾದ ಕೆಲಸ ಏನು ಅಂತಂದ್ರೆ ಅದು ಇದು ಸ್ಪಷ್ಟವಾಗಿರೋದು. ಇವರೇನ್ ಮಾಡಿದ್ರು, ರಾಮಾಯಣ ಮಹಾಭಾರತಗಳನ್ನ ಇವರೇ ಓದ್ಲಿಕ್ಕೆ ಶುರು ಮಾಡಲಿಲ್ಲ. ಬೇರೆಯವ್ರಿಗೇನು ಹೇಳೋದು, ಅವ್ರು ಕೇಳಬಾರ್ದು ಇವ್ರು ಕೇಳಬಾರ್ದು. ಸರಿ, ಇವ್ರು ಓದಿದಾರ? ಇಲ್ಲ. ಈಗ ವಿಷ್ಣು ಸಹಸ್ರನಾಮ ಹೇಳಬಾರದು ಅಂತ ಹೇಳಿ ಗಟ್ಟಿಯಾಗಿ ಹೇಳುವವರು ಮಹಾಭಾರತ ಇಡೀ ಓದಿರಲ್ಲ. ಈ ಥರದವರೇ ಇರೋದು. ಬೇರೆ ಬೇರೆ ಸಾಧ್ಯತೆಗಳ ಬಗ್ಗೆ ಯೋಚನೆಯೇ ಮಾಡ್ಲಿಕ್ಕಾಗಲ್ಲ. ಕೆಲವೊಮ್ಮೆ ಲೋಭ ಅಡ್ಡ ಬರುತ್ತೆ. ಈ ತರಹ ಹೇಳ್ಬಿಟ್ರೆ ಸಮಾಜದಲ್ಲಿ ನನ್ನ ಸ್ಥಾನ ಏನು, ಬೇಡ ಹೇಳೋದೇ ಬೇಡ, ಅವರಲ್ಲಿಗೆ ಹೋದಾಗ ಹಾಗೆ, ಇವರಲ್ಲಿಗೆ ಹೋದಾಗ ಹೀಗಿದ್ಬಿಡೋಣ ಅಂತ ಬಹಳ ಜನ ಸತ್ಯದವರನ್ನೇ ರಾಜಿ ಮಾಡ್ಕೊಂಡು ಇದ್ಬಿಟ್ಟಿರ್ತಾರೆ. ಇನ್ನು ಹೊರಗಡೆ ಸಮಾಜದಲ್ಲಿ ತಪ್ಪು ಕಲ್ಪನೆಗಳೇ ಇರೋದು. ಬ್ರಾಹ್ಮಣರು ಜಾತಿ ಸೃಷ್ಟಿ ಮಾಡಿಬಿಟ್ರು ಅಂತ. ಅದ್ಯಾವುದು ಅಲ್ಲ. ಬಹಳ ದೊಡ್ಡ ಮೇಧಾವಿಗಳು ಅಂತಂದುಕೊಂಡವರು ಏನೇನೋ ಕಲ್ಪನೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಬೇಸೇ ಇಲ್ಲ. ನಿಜವಾಗಿಯೂ ಇರೋದೇನು ಶಾಸ್ತ್ರದಲ್ಲಿ? ಶಾಸ್ತ್ರದಲ್ಲಿರೋದು ಹೀಗೆ: ಬಲಂ ಜ್ಞಾನಂ ಚೋಭಯಂ ಧರ್ಮ ಉಕ್ತಃ ವಾರ್ತಾತ್ಮಕಂ ಕರ್ಮ ಧರ್ಮಂ ಚಕಾರ ಹಸ್ತೋದ್ಭವಂ ಕರ್ಮ ತಸ್ಯಾಪಿ ಧರ್ಮಃ ಸಂತಾನ ವೃದ್ಧಿಶ್ಚ ಸಮೀಪಗತ್ವಾತ್ ಭುಜಾವರೋ ಹೃದಯಂ ಯದ್ಬಲಸ್ಯ ಜ್ಞಾನಸ್ಯ ಚ ಸ್ಥಾನಮತೋ ನೃಪಾಣಾಂ. ಭುಜ, ಹೃದಯ, ಇದೆಲ್ಲದಕ್ಕೆ ಬಲಕ್ಕೆ ಆಸರೆ. ಇದು ಹೃದಯ ಜ್ಞಾನಕ್ಕೆ ಆಸರೆ. ಸೊ ಇರೋದು ಇಲ್ಲಿ, ಇಂದ್ರಿಯ ಫಂಕ್ಷನಿಂಗ್ ಎಲ್ಲ ಇಲ್ಲಿ, ಮನಸ್ಸಿನದ್ದಂತೂ ವಿಶೇಷತಃ. ಹೀಗೆ ಸ್ಥಾನ ಮತೋ ನೃಪಾಣಾಂ, ಎಲ್ಲ ಬಲ, ಅದು ಇಡೀ ಸಮಾಜದ ಹೃದಯ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಕ್ಷತ್ರಿಯರಿದ್ದಾರೆ. ಯಾಕೆಂದ್ರೆ ಹೃದಯದ ಸಮೀಪದಲ್ಲಿ, ಇದು ಭುಜದ ಸಮೀಪದಲ್ಲಿ ಹೃದಯ ಇರೋದು. ಬಲ ಅನ್ನೋದಿರೋದು ಅಂತ ಇದ್ರೆ ಅದು ಹೃದಯದಿಂದಲೇ ಆಗಬೇಕು. ಮೈಯೆಲ್ಲ ಖಂಡತುಂಡವಾಗಿತ್ತು, ಹೃದಯವೇ ದುರ್ಬಲವಾಗಿತ್ತು ಅಂತಂದ್ರೆ ಬಾಳೆಲ್ಲಿ? ಅದರಿಂದ ಅದಕ್ಕೆ ಬಲ ಮೊದಲಾದವುಗಳೆಲ್ಲ ಇರೋದು. ಜ್ಞಾನ ಮತ್ತೆ ಬಲ ಎರಡಕ್ಕೂ ಆಸರೆ ಕ್ಷತ್ರಿಯರು. ಈ ತರಹ ಯಾರಾದರೂ ಒಬ್ಬ ಬ್ರಾಹ್ಮಣನೇ ಜಾತಿಯನ್ನೆಲ್ಲ ನಿರ್ಮಾಣ ಮಾಡಿದ್ರೆ ಈ ತರದೊಬ್ಬ ಯಾರಾದ್ರು ಸ್ಟೇಟ್ಮೆಂಟ್ ಕೊಡ್ತಾನ? ತಮ್ಮನ್ನೇ ಮೇಲ್ಗಡೆ ಹಾಕೊಳ್ತಾರೆ, ನಾವೇ ರಾಜ ಆಗಿರ್ಬೇಕು ಅಂತ. ನಾವು ಬಡವರಾಗಿರ್ಬೇಕು ಅಂತ ಯಾವನು ಹಾಕೊಳ್ತಾನೆ? ಯಾಕಂದ್ರೆ ಸ್ಪಷ್ಟ ಉಂಟಲ್ಲ, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಚ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯಾನಂತ ಫಲಾಯ ಚ ಅಂತ ಯಾರೊಬ್ಬ ಬರ್ಕೋತಾನ. ಬ್ರಾಹ್ಮಣನ ದೇಹ ಅಂತ ಅನ್ನೋದು ಕ್ಷುದ್ರ ಕಾಮಗಳಿಗಲ್ಲ,
ಇಲ್ಲಿ ನವೆಯಬೇಕು, ಅಲ್ಲಿ ಸುಖ ಪಡಬೇಕು ಅಂತ. ಒಂದು ವೇಳೆ ಜಾತಿ ಪದ್ಧತಿ ಬ್ರಾಹ್ಮಣನೇ ಮಾಡಿದ್ದಾಗಿದ್ದಿದ್ರೆ ತನ್ನನ್ನೇ ರಾಜನನ್ನ ಮಾಡ್ಕೊಳ್ತಾ ಇದ್ದ. ಎಲ್ಲರನ್ನ ಸೇರಿಸಿಕೊಂಡು ತನ್ನ ಗುಂಪನ್ನು ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದ. ಯಾಕೆ ಇವ್ರು ಬೇಡ, ಅವ್ರು ಬೇಡ, ಇವರು ದುಷ್ಟರು ಅಂದ್ರೆ ದೋಷಕ್ಕೊಳಗಾಗಿದ್ದಾರೆ ಅಂತ ಯಾಕೆ ಆಚೆ ಇಡ್ತಾನೆ? ಇವರ ಆಚಾರ ಸರಿ ಇಲ್ಲ ಅಂತಾನೆ ಯಾಕೆ? ಒಂದೊಮ್ಮೆ ಜಾತಿ ಪದ್ಧತಿ ಅವನು ಮಾಡಿದ್ದಾಗಿದ್ರೆ ತನ್ನನ್ನು ಮಣಿಯುವವರನ್ನೆಲ್ಲರನ್ನೂ ಬ್ರಾಹ್ಮಣರಾಗಿ ಮಾಡ್ಕೊಂಡ್ಬಿಡ್ತಾ ಇದ್ದ. ಯಾಕೆ ಅಂತಂದ್ರೆ ಬೇಕಲ್ಲ, ಬ್ಯಾಕಪ್. ಇದು ಇಲ್ವೇ ಇಲ್ಲ, ಅವ್ರು ಈಗಲೂ ಅದೇ ಮಾತಾಡ್ತಾರೆ. ಇದು ಯಾರೋ ತುರ್ಕಿದ್ದು, ಆದರೆ ಅದನ್ನು ಬಿಡೋದೇ ಇಲ್ಲ. ಮೂಲ ಓದಬೇಕು ಅಂತ ಇಲ್ವೇ ಇಲ್ಲ ಯಾರಿಗೂ ಕೂಡ, ಯಾರಿಗೂ ಇಲ್ಲ. ಕಠಿಣವಾಗಿ ಸಂಪ್ರದಾಯ ಪಾಲನೆ ಮಾಡುವವರಿಗೂ ಇಲ್ಲ, ಸಂಪ್ರದಾಯ ಪಾಲನೆ ಮಾಡದವರಿಗಂತೂ ಇಲ್ವೇ ಇಲ್ಲ. ಇವ್ರಿಗೆ ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲಿಂದ ಬರೆಸೋಣ? ಅದರಿಂದ ಕಲಿಯುಗದಲ್ಲಿ ಈ ತರಹದ ಜ್ಞಾನ ವಿಪ್ಲವ, ಸ್ವಾತ್ಮನಾಶಕ್ಕಾಗಿ ವೇಗವಾದ ಜಾರುವಿಕೆ, ಇದನ್ನ ತಡಿಲಿಕ್ಕಾಗಲ್ಲ. ಮೌನವಾಗಿ ನೋಡಬೇಕು. ನಮ್ಮ ಕರ್ತವ್ಯ ಏನು ಅಂದ್ರೆ ಹತ್ತಿರ ಬಂದವರಿಗೆ ನೋಡ್ರಪ್ಪ ಹೀಗಿದೆ ಅಂತ ಹೇಳಬಹುದಷ್ಟೆ. ದೋಷಗಳು ಇದೆ, ಮತೀಯರ ದೋಷಗಳು, ಅದು ಮತದ ದೋಷಗಳಾಗಲ್ಲ. ಅದರಿಂದಾಗಿ ಕ್ಷತ್ರಿಯ ಬಲ ಮತ್ತೆ ಜ್ಞಾನ ಎರಡೂ ಕೂಡ ಹೃದಯದಲ್ಲಿ ನೆಲೆಗೊಂಡಿದೆ. ಕ್ಷತ್ರಿಯನು ಹಾಗೆ ಬಲಜ್ಞಾನಗಳ ನೆಲೆಯವನು. ಅವನಿಗೆ ಜ್ಞಾನ ಇದ್ರೆ ತಾನೇ ಬಲ ಉಪಯೋಗಿಸೋದು, ಅಥವಾ ಬಲ ಇದ್ದ ಮೇಲೆ ಜ್ಞಾನ ಇರಲೇಬೇಕು. ಜ್ಞಾನವಿಲ್ಲದ ಬಲ ಆನೆಯ ಬಲದ ಹಾಗೆ, ಅವನನ್ನು ಏನ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು ಆನೆಯನ್ನ. ಬಲವಿಲ್ಲದ ಜ್ಞಾನ ಉಪಯೋಗವೇ ಇಲ್ಲ. ಇವಾಗೆಲ್ಲ ನಮಗೆಲ್ಲ ಇದೆಯಲ್ಲ, ಏನು ಪ್ರಯೋಜನ? ಬಲ ಇದೆಯೇನು? ಜಗತ್ತಿನ ಜನರಿಗೆ ಹೀಗೆ ಹೇಳಬೇಕು ಅಂತ ಹೇಳಲಿಕ್ಕಾಗತ್ತೇನು? ಹೇಳಿದ್ರೆ ನಾವು ಹೇಳ್ಬೋದು, ಕೇಳ್ತಾರೇನು? ಎಷ್ಟು ಜನ ಕೇಳ್ತಾರೆ? ಯಾರಿಗೂ ಬೇಕಿಲ್ಲ. ಈ ತರಹ ಒಂದು ಶುದ್ಧವಾದ ಜ್ಞಾನ ಇದೆ ಅನ್ನುವ ಕಲ್ಪನೆಯೂ ಇಲ್ಲ. ಏನು ಹೇಳೋದು? ಅದರಿಂದ ಜ್ಞಾನದ ಜೊತೆಗೆ ಬಲ ಇರಬೇಕು. ಬಲ ಹಾಗೂ ಜ್ಞಾನಗಳ ಎರಡರ ನೆಲೆ ಒಬ್ಬ ಕ್ಷತ್ರಿಯ ಆಗಬಲ್ಲ. ಅವನಾಗಬೇಕು ಅಂತ ಹೇಳಿದ್ರೆ ಜ್ಞಾನವೂ ಇರಬೇಕು, ಬಲವೂ ಇರಬೇಕು. ಕ್ಷತ್ರಿಯ ಆ ಸ್ಥಿತಿಯಲ್ಲಿ ಇದ್ದಾನೆ. ಬಲಂ ಜ್ಞಾನಂ ಚೋ ಭಯಂ ಧರ್ಮ ಉಕ್ತಃ ಪಾಣೌ ಕೃತೀನಾಂ ಕೌಶಲಂ ಕೇವಲಂ ಹಿ ತಸ್ಮಾತ್. ಆಮೇಲೆ ಕೈ ಏನಿದೆ ಅದು ಒಳ್ಳೆ ಕರಕುಶಲಗಳನ್ನ, ಆರ್ಟ್, ಅದನ್ನ ವಿಸಿಬಲ್ ಆಗಿ ಮಾಡುವಂಥದ್ದು ಅದು. ಅದನ್ನ ವೈಶ್ಯ ಮತ್ತೆ ಶೂದ್ರ ಅವರು ಹೊಂದಿದ್ದಾರೆ. ದೇವರ ಅನುಗ್ರಹ ಮಾಡ್ತಾರೆ, ಸೊಗಸಾಗಿ ಮಾಡ್ತಾರೆ. ಇದೆಲ್ಲ ದೇವರ ಯಾವ ಯಾವ ಅವಯವಗಳಿಂದ ಹುಟ್ಟಿದ್ದು ಅಂತ ಹೇಳಿದ್ದರ ಫಲಿತಾಂಶ. ಪ್ರಾಧಾನ್ಯತೋ ಧರ್ಮ ವಿಚೇತಯೇಷಃ ಸಾಮಾನ್ಯತಃ ಸರ್ವಮೇವಾಖಿಲಾನಾಂ ವಯಂ ಹಿ ದೇವಾಸ್ತೇನ ಸರ್ವಂ ಹಿ ಕರ್ಮ ಪ್ರಾಯೇಣ ನೋ ಧರ್ಮತಾಮೇತಿ ಶಶ್ವತ್. ಪ್ರಾಧಾನ್ಯತೋ ಧರ್ಮ ವಿಚೇತಯೇಷಃ, ಇದು ಪ್ರಧಾನವಾಗಿ. ಸಾಮಾನ್ಯತಃ ಸರ್ವಮೇವ ಅಖಿಲಾನಾಂ, ನೋಡಿ, ಅಖಿಲಾನಾಂ ಎಲ್ಲರಿಗೂ, ಸಾಮಾನ್ಯತಃ ಸಾಮಾನ್ಯವಾಗಿ, ಸರ್ವಮೇವ ಎಲ್ಲವೂ ಧರ್ಮವೇ. ಅಂದರೆ ಒಬ್ಬ ಬ್ರಾಹ್ಮಣ ತನ್ನ ತಾಯಿಯನ್ನ ತಂದೆಯನ್ನ ಕುರಿತು ಹೋಗುವಾಗ ಸೇವಕನಾಗಿ ಇರ್ತಾನೆ, ಗುರುಗಳನ್ನು ಹೋಗುವಾಗ ಸೇವಕನಾಗಿ ಇರ್ತಾನೆ. ಅವನು ಸೇವೆ ಮಾಡಲ್ಲ ಅಂತ ಹೇಳೋದಲ್ಲ. ಹಾಗೆ
ಒಬ್ಬ ಕ್ಷತ್ರಿಯ ಬಾಗಿ ನಡೆಯಬೇಕಾಗತ್ತೆ ಜ್ಞಾನಕ್ಕೆ ಮತ್ತೆ ತನಗಿಂತ ಹೆಚ್ಚು ಇರುವ ಬಲಕ್ಕೆ. ಒಬ್ಬ ವೈಶ್ಯನಾದವನು ಲಾಭದ ದೃಷ್ಟಿಯನ್ನು ಬಿಟ್ಟುಕೊಡ್ಬೇಕಾಗತ್ತೆ. ಒಬ್ಬ ಶೂದ್ರನಾದವನು ತನ್ನ ಮಗನಿಗೂ ಉಪದೇಶ ಮಾಡಬೇಕಾಗತ್ತೆ. ಹೀಗಾಗಿ ಸಾಮಾನ್ಯತಃ ಸರ್ವಮೇವ ಅಖಿಲಾನಾಂ. ಹೀಗಾಗಿ ಆ ಅಂಗಗಳಿಂದ ಆಯಾ ವರ್ಣದವರು ಹುಟ್ಟಿದ್ರು ಅಂದರೆ ಅದೊಂದು ಸಂಕೇತ. ಅವ್ರಿಗೆ ಆಯಾ ಕೆಲಸ ಆಯಾ ಸ್ಕಿಲ್ ಇದೆ ಅಂತ ಅಷ್ಟೇ ಅರ್ಥ. ಆ ಸ್ಕಿಲ್ಲಿನ ಕುರಿತು ಹೇಳ್ತಾ ಇರೋದೇ ವಿನಃ ಬೇರೆ ಅಲ್ಲ. ಯಾಕೆ ಈ ರೀತಿ ಸಂಕೇತವಾದ ಭಾಷೆಯಲ್ಲಿ ಮಾತನಾಡುತ್ತೆ ಅಂತ? ಹೌದು, ಡಿಸ್ಕ್ರಿಪ್ಟಿವ್ ಆಗಿ ಎಷ್ಟು ಹೇಳಲಿಕ್ಕೆ ಸಾಧ್ಯ. ಅದೇ ಸಾಂಕೇತಿಕವಾಗಿ ಎಷ್ಟೋ ವಿಚಾರಗಳನ್ನು ಅತ್ಯಂತ ಅಲ್ಪ ಸಮಯದಲ್ಲಿ ಹೇಳಬಹುದು. ನೀವು ಅದನ್ನು ಟೆಸ್ಟ್ ಮಾಡಿ ನೋಡಿ. ಡಿಸ್ಕ್ರಿಪ್ಟಿವ್ ಆಗಿ ಎಷ್ಟು ಹೇಳಬಹುದು ಅದಕ್ಕಿಂತ ಹೆಚ್ಚಿನದ್ದನ್ನ ಅಲಂಕಾರಿಕವಾಗಿ ಹೇಳಬಹುದು. ಮತ್ತೆ ಬಹಳ ಸಂಗತಿಯನ್ನ ಹೇಳಬೇಕು ಅಂದ್ರೆ ಈ ರೀತಿನೇ ಹೇಳೋದು. ಕ್ರಿಸ್ಪ್ ಆಗೇ ಹೇಳಬೇಕು. ಬಹಳ ಸಂಗತಿಯನ್ನ ಹೇಳಬೇಕು ಅಂದ್ರೆ ನಮಗೆ ಆ ಎರಡೂ ಮಾತಿನ ಓಘಗಳ ಪರಿಚಯವೇ ಇಲ್ಲ. ಸಂಕ್ಷೇಪ ಮತ್ತೆ ವಿಸ್ತಾರ ನಮ್ಮ ಜೀವನದಲ್ಲಿ ನಾವು ಪ್ರಯೋಗ ಮಾಡಿಲ್ಲ. ಒಂದು ಪೇಜಿನ ವಿಚಾರವನ್ನ ನಾವು ಹೇಗೆ ಮಿನಿಮೈಸ್ ಮಾಡಿ ಹೇಳೋದು ಅಂತ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿ ನೋಡಿ. ಇದು ಬರೆದಿಟ್ಕೊಳ್ಳಿ. 2 ಪೇಜಿನ 3 ಪೇಜಿನ ವಿಚಾರಗಳನ್ನ ಹೇಗೆ ಮಿನಿಮೈಸ್ ಮಾಡೋದು. ಸಂಸ್ಕೃತದವ್ರಿಗೂ ಮರೆತ ಕ್ರಮ ಅದು. ಆ ತರಹದ ಎರಡೂ ತರಹದ ಪ್ರಯಾಣಗಳಲ್ಲಿ ಅಂದ್ರೆ ಸಂಕ್ಷಿಪ್ತವಾಗಿದ್ದದ್ದನ್ನ ಸೂತ್ರವನ್ನು ವಿಸ್ತಾರವಾಗಿ ಮಾಡೋದು, ವಿಸ್ತಾರವಾಗಿದ್ದದ್ದನ್ನ ಸಂಕ್ಷೇಪವಾಗಿ ಮಾಡೋದು. ಎರಡೂ ಕಡೆ ಹೇಳಬಲ್ಲವ ಅಂತಂದ್ರೆ ಅವನು ಜ್ಞಾನಿ ಅಂತ. ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ಪ್ರವದಂತಿ ಮನೀಚಿನಃ. ನೀವು ಟ್ರೈ ಮಾಡಿ. ಯಾವುದೋ ಭಾಷೆಯಲ್ಲಿ ಬೇಡ, ನಮ್ಮ ಭಾಷೆಯಲ್ಲೇ ಮಾಡೋಣ, ಆಮೇಲೆ ಸಂಸ್ಕೃತಕ್ಕೆ ಹೋಗೋಣ. ಆ ಮೆಥಡ್ ಗೊತ್ತಾಗ್ಬಿಟ್ರೆ ಸುಲಭ. ಆ ಮೆಥಡ್ ಗೊತ್ತಾಗಬೇಕು. ನಮ್ಮ ಭಾಷೆಯಲ್ಲೇ ಮಾತಾಡೋಣ, ನಮ್ಮ ಭಾಷೆಯಲ್ಲೇ. ಎಷ್ಟು ಇದನ್ನು ಸಂಕ್ಷಿಪ್ತವಾಗಿ ಹೇಳಬಹುದು. ಇಷ್ಟು ಭಾವನೆಗಳಿದೆ, ಇಷ್ಟು ವರ್ಣನೆ ಇದೆ. ಇದನ್ನ ಭಾವನೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಹೇಗೆ? ಇಷ್ಟು ಮಾಡಿಬಿಟ್ರೆ ಅವನಿಗೆ ಎಂತಹ ಯೋಚನೆ ಅದು. ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ ರೀತಿಯಿಂದ ಪ್ರಜ್ಞೆಯಿಂದ ಸಂಚಾರ ಮಾಡಬಲ್ಲ ಅವನು. ಸ್ಫುಟವಾಗಿದೆ. ಅದರಿಂದ ನಾವು ಅದು ಪೂರ್ವಭಾವಿ. ಅದು ನಮ್ಮ ಗ್ರಾಂಥಿಕ ಚಿಂತನೆಗೆ ಪೂರ್ವಭಾವಿ. ಅದು ಸಂಕ್ಷೇಪವಾಗಿದ್ದದ್ದನ್ನು ವಿಸ್ತಾರವಾಗಿ ಹೇಳೋದು, ವಿಸ್ತಾರವಾಗಿದ್ದದ್ದನ್ನು ಸಂಕ್ಷೇಪವಾಗಿ ಹೇಳೋದು. ನಾವು ಅದನ್ನು ಮಾಡಿ ನೋಡಿಲ್ಲ. ಮಾಡಿ ನೋಡಿ, ನಿಮಗೆ ವೇದ ಮಹಾಭಾರತ ಎಲ್ಲ ಹತ್ರ ಆಗೋಗುತ್ತೆ. ನಿಮಗೆ ಅತ್ಯಂತ ಚಿರಪರಿಚಿತ ವಾಂಗ್ಮಯ ಆಗತ್ತೆ. ಈ ಟೆಕ್ನಿಕ್ ಅನ್ನು ಮಾಡಿ ನೋಡಿ. ನೋಡಿ, ಮಧ್ವಾಚಾರ್ಯರೆಲ್ಲ ಎರಡೂ ಮಾಡಿದ್ದಾರೆ. ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಣುಭಾಷ್ಯ ಮಾಡಿದ್ರ, ಅನುವ್ಯಾಖ್ಯಾನವನ್ನು ಅವರೇ ಮಾಡಿರೋದು. ತಮ್ಮ ಭಾಷ್ಯವನ್ನ ವಿಸ್ತಾರವಾಗಿ ಇಂಟರ್ಪ್ರಿಟ್ ಮಾಡಿದ್ರು ಅನುವ್ಯಾಖ್ಯಾನದಲ್ಲಿ. ತಮ್ಮ ಭಾಷ್ಯಾನುವ್ಯಾಖ್ಯಾನ ನ್ಯಾಯ ವಿವರಣೆಗಳನ್ನ ಸಂಕ್ಷಿಪ್ತವಾಗಿ ಹೇಳಿದ್ರು ಸರ್ವಶಾಸ್ತ್ರಾರ್ಥ ಸಂಗ್ರಹದಲ್ಲಿ. ಅದರಿಂದ ರೂಪಕದಲ್ಲಿ ಹೇಳಿದ್ದು ಬ್ರಾಹ್ಮಣಸ್ಯ ಮುಖಮಾಸೀತ್, ಆ ರೂಪಕ ಬಹಳ ಸಂಗತಿಗಳನ್ನ ಹೇಳುತ್ತೆ. ಅದಕ್ಕೆ ವೇದ ಆ ರೀತಿ ಹೇಳಿತ್ತು. ಇಲ್ಲ, ಇಷ್ಟು ಡಿಸ್ಕ್ರಿಪ್ಟಿವ್ ಆಗಿ ವರ್ಣನೆ ಮಾಡಬೇಕಿತ್ತು, ಅದು ಹೌದು, ತಿಳ್ಕೊಳ್ಳೋ ಯೋಗ್ಯತೆ ನಿಮಗೆ ಇರಬೇಕಿತ್ತು ಅಂತ ಹೇಳಬೇಕಾಗತ್ತೆ ನಾವು. ಅದರಿಂದಾಗಿ ನಮಗೆ ಆ ಥರದ್ದೊಂದು ಸಂಗತಿಯೇ ಗೊತ್ತಿಲ್ಲ.
ವಯಂ ಹಿ ದೇವಾಸ್ತೇನ ತರ್ವಮ್ಮಿ ಕರ್ಮ. ನಾವು ದೇವತೆಗಳು, ನಮಗೆ ಎಲ್ಲ ಕರ್ಮವೂ ನಮ್ಮದೇ, ಯಾವುದೂ ಅಧರ್ಮ ಅಲ್ಲ, ನಮಗೆಲ್ಲವೂ ಧರ್ಮವೇ. ಕಾರಣ ಏನು ಅಂದರೆ ಎಲ್ಲರಿಗೂ ಅಂತಃಪ್ರೇರಣೆ ಅವರೇ ತಾನೇ ಮಾಡಬೇಕು ದೇವತೆಗಳು. ಏತೈರ್ಧರ್ಮೈರ್ವಿಷ್ಣುನಾ ಪೂರ್ವಕ್ಲುಪ್ತೈಃ ಸರ್ವೈರ್ವರ್ಣೈರ್ವಿಷ್ಣುರೇವಾಭಿಪೂಜ್ಯ ತದ್ಭಕ್ತಿರೇವಾಖಿಲಾನಾಂ ಚ ಧರ್ಮೋ ಯಥಾಯೋಗ್ಯಂ ಜ್ಞಾನಮಸ್ಯಾಪಿ ಪೂಜಾ. ಇನ್ನು ಏತೈರ್ಧರ್ಮೈರ್ವಿಷ್ಣುನ, ದೇವರೇ ವಿಧಿಸಿರುವ ಧರ್ಮಗಳು. ಧರ್ಮ ಅಂತಂದರೆ ಯಾವುದು ನಮ್ಮನ್ನ ಸ್ವರೂಪಾನಂದದ ಕಡೆ ಒಯ್ಯತ್ತೋ ಅದು ಧರ್ಮ. ಧರ್ಮ ಅಂದರೆ ಬಾಹ್ಯಕ್ರಿಯೆ ಅಲ್ಲ. ಧರ್ಮ ಅಂತನ್ನೋದು ಬಾಹ್ಯಕ್ರಿಯೆಯ ಬೆಂಬಲವನ್ನು ಪಡೆದಿರಬಹುದಷ್ಟೆ. ಈಗ ಧರ್ಮ ಅಂದ್ರೆ ಏನು? ಬಾವಿಯಲ್ಲಿ ಸ್ನಾನ ಮಾಡೋದು ಧರ್ಮ ಅಲ್ಲ. ಇದ್ದಲು ಒಲೆಯಲ್ಲಿ ಊಟ ಮಾಡೋದು ಧರ್ಮ ಅಲ್ಲ. ಯಾಕೆ ಅಂದರೆ ಗ್ಯಾಸ್ ಒಲೆಗಳೇ ಇಲ್ಲದ ಕಾಲಕ್ಕೆ ಇದ್ದಲು ಒಲೆಯಲ್ಲೇ ತಿಂತಾ ಇದ್ದದ್ದು, ಅದು ಧರ್ಮ ಅಂತ ಹೇಳಲೇ ಇಲ್ಲ ಅವರು. ಗ್ಯಾಸ್ ಒಲೆಯೇ ಇರಲಿಲ್ಲ, ಅವಾಗ ಇದಿತ್ತು. ಇದ್ದಲು ವಲಯ ಇದ್ದದ್ದು ಅಥವಾ ಕಟ್ಟಿಗೆ ವಲಯ ಇದ್ದದ್ದು, ಅದು ಧರ್ಮ ಅಂತ ಹೇಳಬೇಕಿತ್ತ? ಯಾವುದಾದ್ರೂ ಒಂದು ಧರ್ಮಶಾಸ್ತ್ರ ಹೇಳೋದು ಕೇಳಿದಿರ ನೀವು? ಕಟ್ಟಿಗೆ ಒಲೆ ಅನ್ನೋದು ಧರ್ಮ ಅಂತ ಎಲ್ಲಾದ್ರೂ ಹೇಳಿದಾರ? ಇಲ್ಲ. ಹಾಗಾದ್ರೆ ಯಾಕೆ? ಸಿಂಪಲ್, ಹೋಮ ಮಾಡ್ಲಿಕ್ಕಾಗಲ್ಲ, ಅಲ್ಲಿ ವೈಶ್ವದೇವ ಮಾಡ್ಲಿಕ್ಕಾಗಲ್ಲ ಅಷ್ಟೇ. ಹಾಗಾದ್ರೆ ವೈಶ್ವದೇವ ಮಾಡಬಹುದು, ಪುಟ್ಟ ಇಟ್ಕೊಂಡು ಮಾಡಿ. ಇದೆಲ್ಲ ಯಾಕೆ ಅಂದರೆ ಆ ಮೂಲವನ್ನು ಮರೆತದ್ರಿಂದ ಬಂದದ್ದು. ಕ್ರಿಯೆ ಅನ್ನೋದು ಧರ್ಮ ಅಲ್ಲ, ಕ್ರಿಯೆ ಅನ್ನೋದು ಧರ್ಮಕ್ಕೆ ಪೋಷಕ. ಚಪ್ಪಲಿಯೇ ಕಾಲಲ್ಲ, ಚಪ್ಪಲಿ ಇದ್ರೆ ನಡಿಲಿಕ್ಕೆ ಬರಲ್ಲ, ಕಾಲಿಗೆ ಶಕ್ತಿ ಇರಬೇಕು, ಚಪ್ಪಲಿ ಹಾಕೊಂಡಿರ್ಬೇಕಷ್ಟೇ. ಚಪ್ಪಲಿಯೇ ಕಾಲಲ್ಲ. ಇದೆಲ್ಲ ಹೊರಗಡೆಯ ಕ್ರಿಯೆ ಅನ್ನೋದೇನಿದೆ, ದೈಹಿಕ ಕ್ರಿಯೆ ಅನ್ನೋದು, ಅದು ಚಪ್ಪಲಿ ಇದ್ದ ಹಾಗೆ. ಅದರಲ್ಲಿ ಬಳಸಬೇಕಾದದ್ದು, ಇರಬೇಕಾದದ್ದು ಧರ್ಮ. ಹೀಗಾಗಿ ಇದೆಲ್ಲ ಅದರ ಮಿತಿಯನ್ನು ಅರ್ಥ ಮಾಡ್ಕೊಂಡಿರ್ಬೇಕು ನಾವು. ಪೂರ್ವಕ್ಲುಪ್ತೈ ವಿಷ್ಣು ಧರ್ಮೈ, ದೇವರೇ ವಿಧಿಸಿದ ಧರ್ಮ ಅಂದರೆ ದೇವರಿಗೆ ಬಾಗುವುದು, ಅಪೌರುಷೇಯ ಎನಿಸಿದ ವೇದಗಳನ್ನು ಚಿಂತಿಸುವುದು, ಅದರ ಮೂಲಕ ದೇವರ ಮಹಿಮಾನುಸಂಧಾನವನ್ನು ಮಾಡುವುದು, ಮಹಾಭಾರತ ಮೊದಲಾದ ಗ್ರಂಥಗಳನ್ನು ವೇದೋಪಬೃಂಹಕವಾಗಿ ಚಿಂತನೆ ಮಾಡುವುದು, ಆಮೇಲೆ ಅತಿಥಿ ಸತ್ಕಾರ, ಬೇರೆಯವರಿಗೆ ಉಪಕಾರ, ಅವೆಲ್ಲ ಇದ್ದೇ ಇದೆ. ಎಲ್ಲವೂ ಅಲ್ಲಿಗೆ ಬರುತ್ತೆ. ಸತ್ತ ಮೇಲೆ ನಡೆಸುವಂತಹ ಕರ್ಮ, ಬದುಕಿದ್ದಾಗ ಮಾಡುವಂತಹ ಕ್ರಿಯೆಗಳು ಎಲ್ಲ ಸಮಾಜಕ್ಕೆ ಉಪಕಾರಕಗಳಾಗಿ ಇರ್ತವೆ. ಜನರಿಗೆ ಉಪಕಾರ, ದೇವರೊಡನೆ ದೇವರ ಬಗೆಗಿನ ಜ್ಞಾನ, ಇವೆರಡು ಧರ್ಮ. ಎರಡನ್ನೂ ಹೇಳಿದ್ದಾರೆ. ಕ್ಷತ್ರಿಯರಿಗೆ ಎಕ್ಸ್ಟ್ರಾ, ದುಷ್ಟರ ನಿಗ್ರಹ. ಹೀಗಾಗಿ ಪ್ರಾಯೇಣ ಪೂರ್ವಕ್ಲುಪ್ತೈ ಧರ್ಮೈ, ಈ ಎಲ್ಲ ಧರ್ಮಗಳಿಂದ ಸರ್ವೈ ವರ್ಣೈ, ಎಲ್ಲ ವರ್ಣದವರು ದೇವರನ್ನೇ ಪೂಜಿಸಬೇಕು. ತದ್ಭಕ್ತಿರೇವಾಖಿಲಾನಾಂ ಚ ಧರ್ಮ, ಅವನ ಭಕ್ತಿ ಎಲ್ಲರ ಧರ್ಮ. ಯಥಾಯೋಗ್ಯಂ ಜ್ಞಾನಮಸ್ಯಾಪಿ ಪೂಜಾ, ಅವನಿಗೆ ಯೋಗ್ಯವಾದ ಜ್ಞಾನ, ಅವನಿಗೆ ಯೋಗ್ಯತೆ ಇದ್ದಷ್ಟು ಜ್ಞಾನ, ಇದು ಅವನ ಪೂಜೆ. ಪಿತಾ ಗುರು ಪರಮಂ ದೈವತಂಚ ವಿಷ್ಣು ಸರ್ವೇಷಾಂ ತೇನ ಪೂಜ್ಯ ಸಯೇವ ತದ್ಭಕ್ತತ್ವಾದ್ ದೇವತಾಶ್ಚಾಭಿಪೂಜ್ಯಾ ವಿಶೇಷತಶ್ಚೇಷು ಯತ್ಯಂತ ಭಕ್ತಾ. ದೇವರು ನಮ್ಮ ತಂದೆ, ನಮ್ಮ ಗುರು, ನಮ್ಮ ದೈವ, ಆದ್ದರಿಂದಾಗಿ ಅವನನ್ನು ಪೂಜಿಸಬೇಕು. ಅವನ ಭಕ್ತರು ಅಂತ ಹೇಳಿ ದೇವತೆಗಳನ್ನು ಪೂಜಿಸಬೇಕು. ದೇವತೆಗಳ ತಾರತಮ್ಯ ಹೇಗೆ ಚಿಂತನೆ ಮಾಡೋದು ಅಂದರೆ ಅವರ ಭಕ್ತಿಯ ಮೂಲಕ ಚಿಂತನೆ ಮಾಡಬೇಕು. ಆಯ್ತಾ? ಇದಿಷ್ಟಿರೋದು. ನಾವು ಇವತ್ತು ಒಂದು ಸ್ಟೇಟ್ಮೆಂಟ್ ಇದೆ,
ಮಧ್ವಾಚಾರ್ಯರ ಸ್ಟೇಟ್ಮೆಂಟ್. ಅದು ದೇವರ ದಯದಿಂದ ಪಬ್ಲಿಕ್ಗೆ ಗೊತ್ತಿಲ್ಲ. ನಮ್ಮ ಸಾಂಪ್ರದಾಯಿಕರು ಅದಕ್ಕೆ ಎಷ್ಟು ತಪ್ಪರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನೇನೋ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಏನು ಅಂದ್ರೆ ಅನ್ಯ ದೇವಸ್ಯ ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬರೋದು. ಅನ್ಯ ದೇವಸ್ಯ ನೈವೇದ್ಯಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್ ಅಂತ. ಚಾಂದ್ರಾಯಣ ಅಂದ್ರೆ ಏನು ಗೊತ್ತಾ? ಚಂದ್ರನ ಉದಯಕ್ಕೆ ಅನುಗುಣವಾಗಿ ತುತ್ತುಗಳನ್ನು ಜಾಸ್ತಿ ಮಾಡ್ಕೊಂಡು ಹೋಗೋದು, ಚಂದ್ರನ ಕಲೆಗಳಿಗೆ ಅನುಗುಣವಾಗಿ ತುತ್ತುಗಳನ್ನು ಕಡಿಮೆ ಮಾಡ್ಕೊಂಡು ಬರೋದು. ಇದು ಚಾಂದ್ರಾಯಣ ಅಂತ, ಕೃಚ್ಛ್ರ ಚಾಂದ್ರಾಯಣ ಅಂತ ಕರೀತಾರೆ. 16 ತುತ್ತು ಪೂರ್ಣಿಮೆ ಅಂತ ಶುರು ಮಾಡಿದ್ರೆ ಅವನು 16 ತುತ್ತು, ಆಮೇಲೆ ನೆಕ್ಸ್ಟ್ 15. ಕಲೆಗಳು ಕಡಿಮೆ ಆಗ್ತಿದ್ದ ಹಾಗೆ ಕಡಿಮೆ ಮಾಡ್ಕೊಂಡು ಬರ್ಬೇಕು ಅವನು. ದೇವರ ದಯದಿಂದ ಇದು ಬೇರೆಯವ್ರಿಗೆ ಗೊತ್ತಿಲ್ಲ. ಬೇರೆಯವರ ದ್ವೇಷಿ ಇವರು ಅಂತ ಇದ್ರು. ಬೇರೆ ದೇವತೆಗಳ ನೈವೇದ್ಯವನ್ನ ತಿಂದರೆ ಚಾಂದ್ರಾಯಣ ವ್ರತ ಮಾಡಬೇಕು, ಪ್ರಾಯಶ್ಚಿತ್ತ. ಇದು ಗೊತ್ತಿದ್ದಿದ್ರೆ ಮಾಧ್ವರು ಇತರ ದೇವ ದ್ವೇಷಿಗಳು ಅಂತೆಲ್ಲ ಹೇಳ್ತಾ ಇರ್ತಿದ್ರು. ದೇವರ ದಯದಿಂದ ಅವ್ರ ಕಣ್ಣಿಗೆ ಬಿದ್ದಿಲ್ಲ, ಇನ್ನು ಮೇಲೆ ಬೀಳಬಹುದು. ಯಾಕಂದ್ರೆ ಹೇಳ್ತಾ ಇದ್ದೀವಲ್ಲ. ಅಲ್ಲಿ ಇರೋದೇನು ಗೊತ್ತಾ? ಬೇರೆ ದೇವತೆಗಳ ನೈವೇದ್ಯ ಅಂದ್ರೆ ಬೇರೆ ದೇವತೆಗಳನ್ನೇ ಸರ್ವೋತ್ತಮ ಅಂತ ಮಾಡಿದ ನೈವೇದ್ಯ ತಿನ್ನಬಾರದು. ಬೇರೆ ದೇವತೆಗಳ ನೈವೇದ್ಯ ತಿನ್ನಲಿಕ್ಕೆ ಅಂತ ತೊಂದರೆ ಇಲ್ಲ. ಬೇರೆ ದೇವತೆಗಳ ನೈವೇದ್ಯ ತಿನ್ನಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಸಪರಿವಾರಾಯ ಭಗವತೆ ನಿವೇದಯಾಮಿ ಅಂತ ದೇವರಿಗೆ, ಲಕ್ಷ್ಮಿಗೆ ಮತ್ತು ಉಳಿದೆಲ್ಲ ದೇವತೆಗಳಿಗೆ ನೈವೇದ್ಯ. ಎಲ್ಲ ದೇವತೆಗಳಿಗೆ ನೈವೇದ್ಯ. ಆ ನಿವೇದನೆ ಅಂತ ಹೇಳಿದ್ರೆ ಹಾಗೆ ದೇವರಿಗೆ ನಿವೇದನೆ ಅಂತಂದ್ರೆ ದೇವರು ಅನ್ನದಲ್ಲಿ ಮತ್ತೆ ಅನ್ನಾದನಲ್ಲಿ, ಅನ್ನವನ್ನು ಉಣ್ಣುವವನಲ್ಲಿ ನೆಲೆಗೊಂಡು ಆನಂದವನ್ನು ಕೊಡ್ತಾನೆ ಅಂತ ಆ ನೈವೇದ್ಯದ ಚಿಂತನೆಯ ಸಾರ. ಯಥಾಯೋಗ್ಯವಾಗಿ ಉಳಿದವರು ನಮಗೆ ಮಾಡಿದ ಉಪಕಾರಕ್ಕಾಗಿ ಅವರನ್ನು ನೆನಪಿಸಿಕೊಂಡು ನಿವೇದನೆ ಮಾಡುವುದು ಇದಿರುವಂಥದ್ದು. ಎಲ್ಲಿ ಇದು ಗೊತ್ತಿಲ್ಲ, ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಬೇರೆ ದೇವತೆಗಳಿಗೆ ನೈವೇದ್ಯ ಮಾಡಿದ್ರೇನೆ ತಗೋಬಾರದು ಅಂತ. ಎಲ್ಲಿದೆ ಹಾಗಂತ? ಬೇರೆ ದೇವತೆಗಳಿಗೆ ನೈವೇದ್ಯ ಮಾಡಿದ್ರೆ ತಗೋಬಾರದು ಅಂತ ಎಲ್ಲಿದೆ? ಇವಾಗ ಸ್ಕಂದನನ್ನ ಸರ್ವೋತ್ತಮ ಅಂತ ಪೂಜೆ ಮಾಡಿದ್ರೆ ಅದು ತಗೊಳ್ಬಾರದು. ನೋಡಿ, ಅಲ್ಲಿ ಸ್ಕಂದನಿಗೆ ನೈವೇದ್ಯ ಮಾಡಿರಲ್ವಾ? ಪ್ರತೀಕದ ಒಳಗಡೆ ಇರುವ ದೇವರನ್ನ ಆರಾಧನೆ ಮಾಡುವಾಗ ಪ್ರತೀಕವನ್ನು ಆರಾಧನೆ ಮಾಡುವಲ್ವಾ? ಇವರ ಪ್ರಕಾರ ಸುಬ್ರಹ್ಮಣ್ಯದಲ್ಲಿ ಅನ್ನ ತಿನ್ನಬಾರದು, ಈ ಎಕ್ಸ್ಟ್ರೀಮಿಸ್ಟ್ಗಳ ಪ್ರಕಾರ. ಇನ್ನು ಎಷ್ಟು ರುದ್ರ ದೇವಸ್ಥಾನ ಇದೆ, ಅದ್ಯಾವುದು ತಿನ್ನಬಾರದು ಇವ್ರ ಪ್ರಕಾರ. ಅಲ್ಲಿ ಹಾಗಿಲ್ಲ. ಸುಬ್ರಹ್ಮಣ್ಯದಲ್ಲಿ ಏನ್ ಮಾಡೋದು? ಹಾಗಲ್ಲ. ಕೇವಲ ಮುಖ್ಯ ಪ್ರಾಣನೇ ಸರ್ವೋತ್ತಮ ಅಂತ ನೈವೇದ್ಯ ಮಾಡಿದ್ರು ಅದನ್ನು ತಿನ್ಬೇಡಿ. ಯಾರು ಇಲ್ವೇ ಇಲ್ಲ, ಮುಖ್ಯ ಪ್ರಾಣನೇ ಸರ್ವೋತ್ತಮ, ದೇವರು ಅವನ ಮುಂದೆ ಡಮ್ಮಿ ಅಂತ ಅಂದುಕೊಂಡು ಏನಾದ್ರು ನೈವೇದ್ಯ ಮಾಡಿದ್ರೆ ಅದನ್ನು ತಿನ್ಬಿಡಿ. ಹೀಗಾಗಿ ಅದು ಇದಕ್ಕೆ ಸಂಬಂಧಪಟ್ಟದ್ದು. ಹಸ್ತೋದಕ ತಿನ್ನೋದು ಪ್ರಾಚೀನ ಸಂಪ್ರದಾಯದಲ್ಲಿ ಇಲ್ಲ. ರಾಯರಿಗಿಂತ ಮುಂಚೆ ಹಸ್ತೋದಕ ಯಾರು ತಿಂತಾ ಇರಲಿಲ್ಲ. ರಾಯರದು ಒಂದು ತಿನ್ನಬಹುದು, ಉಳಿದದ್ದಂತೆ ಆ ತರಹ ಇಲ್ಲ. ಅದರಿಂದ ರಾಯರದು ಒಂದು ಹಸ್ತೋದಕ ತೆಗೆದುಕೊಳ್ಳೋ ಕ್ರಮ ಇದೆ, ಮತ್ತಿನ್ನು ಯಾರದೂ ಇಲ್ಲ. ಪಕ್ಕದಲ್ಲಿ ಇಟ್ಟು ಬಿಡ್ತಾರೆ. ಅದು ಕ್ರಮ, ಸಂಪ್ರದಾಯದಲ್ಲಿ ಬಂದಿರೋದು ಅದು. ಅದನ್ನಾಗಿ ಅನ್ಯದೇವಸ್ಯ ನೈವೇದ್ಯಂ ಅಂದರೆ ಇರೋದಿಷ್ಟೇ. ಬೇರೆ ದೇವತೆಗಳ ನೈವೇದ್ಯವನ್ನ ಉಂಡರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂದ್ರೆ ಏನರ್ಥ? ಬೇರೆ ದೇವತೆಗಳನ್ನೇ ಸರ್ವೋತ್ತಮ ಅಂತ ಚಿಂತನೆ ಮಾಡಿ ನೈವೇದ್ಯ ಮಾಡಿದರೆ ಅಲ್ಲಿ ಉಣ್ಣಬೇಡಿ. ಅಂದ್ರೆ ದೇವರು ಸರ್ವೋತ್ತಮ ಅನ್ನುವ ಸಿದ್ಧಾಂತಕ್ಕೆ ಬದ್ಧರಾಗಿ ಅಂತ ಅದರ ಅರ್ಥ.
ಅನ್ಯದೇವಸ್ಯ ನೈವೇದ್ಯಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್ ಅಂದ್ರೆ ಬೇರೆ ಅಲ್ಲ. ಇಷ್ಟೇ ಇರೋದು ವಿಚಾರ. ಹಸ್ತೋದಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಹೋದ್ರೆ ಬಹಳ ಒಳ್ಳೇದು. ಹಸ್ತೋದಕ ತಿನ್ಬೇಕು ತಿನ್ಬಾರ್ದು ಯಾಕೆ ಬೇಕದು? ಆಚಾರ್ಯರೇನು ಹೇಳಲಿಲ್ಲ. ಕೃಷ್ಣಾಮೃತ ಮಹಾರಣವದಲ್ಲಿ ಏನಾರು ಹೇಳಿದಾರ? ಯಾರೋ 150 ವರ್ಷದ ಹಿಂದೆ ಬಂದವರು ಏನೋ ಬರೆದಿದ್ದಾರೆ ಅಂದ್ರೆ ಅದನ್ನ ಆ ತರಹ ಎಲ್ಲಿ ಬೇಕಾದ್ರೂ ಅನುಸಂಧಾನ ಮಾಡಬಹುದು. ಅದರಿಂದಾಗಿ ಇದೆಲ್ಲ ಅಸಂಗತ ಬಿಟ್ಟುಬಿಡ್ಬೇಕು. ಅದು ಇದೆಲ್ಲ ದೊಡ್ಡ ತಲೆನೋವಲ್ಲ. ಅದು ತದ್ಭಕ್ತತ್ವ ದೇವತಾಶ್ಚಾಭಿಪೂಜ್ಯ, ದೇವರ ಭಕ್ತರಾಗಿರುವುದರಿಂದ ದೇವತೆಗಳನ್ನು ಪೂಜಿಸಬೇಕು. ದೇವತೆಗಳಲ್ಲಿ ಯಾರು ಮಿಗಿಲು ಅಂತ ಹೇಳಿದ್ರೆ ಯಾರಿಗೆ ಭಕ್ತಿ ಜಾಸ್ತಿ ಇರುತ್ತೋ ಅವರು ಮಿಗಿಲು. ಸಂಪೂಜಿತೋ ವಾತು ದೇವಸ್ಸ ಮುಕ್ತಿಂ ದದ್ಯಾದೇವ ಪೂಜಿತೋ ದುಃಖಮೇವ ಸ್ವತಂತ್ರತ್ವಾತ್ ಸುಖ ದುಃಖ ಪ್ರದೋಸೌ ನಾಣ್ಯಸ್ವತಸ್ತದ್ವಶಾಯತ್ ಸಮಸ್ತಾಃ. ಪ್ರಾಸಂಗಿಕವಾಗಿ ಹಸ್ತೋದಕದ ಬಗ್ಗೆ ಬರ್ತಾ ಇದೆ, ಹೇಳಿಬಿಡ್ತೇನೆ. ಹಸ್ತೋದಕ ತಿನ್ನೋದು ಉಡುಪಿಯ ಯಾವ ಸಂಪ್ರದಾಯದಲ್ಲಿಯೂ ಇಲ್ಲ. ಘಟ್ಟದ ಮೇಲೆ ರಾಯರಿಗೆ ಮಾತ್ರ ಶುರು ಆಗಿದ್ದದು. ಅದು ನಿಮ್ಮ ಭಕ್ತಿ, ಅದನ್ನು ಒತ್ತಾಯ ಮಾಡೋ ಹಾಗೂ ಇಲ್ಲ, ತಿನ್ನಲೇಬೇಕು ಅಂತ ಹೇಳೋ ಹಾಗೂ ಇಲ್ಲ. ದೇವರ ನೈವೇದ್ಯ ಮಾಡಿದ ಅನ್ನ ಹೋಗ್ತಾ ಇರುತ್ತೆ. ಮತ್ತಿನ್ನೆಲ್ಲೂ ಈ ತರಹ ಹಸ್ತೋದಕ ಅಂತನ್ನುವ ಪದ್ಧತಿ ಇಲ್ಲ. ಉಡುಪಿ ಕಡೆ ಅಂತೂ ಇಲ್ವೇ ಇಲ್ಲ. ಅಲ್ಲಿ ವೃಂದಾವನಗಳ ಆರಾಧನೆ, ಪಂಚಾಮೃತಾಭಿಷೇಕ ಇದ್ಯಾವುದು ಇಲ್ಲ. ನೇರ ದೇವರಿಗೆ ಮುಖ್ಯ ಪ್ರಾಣನಿಗಿಬ್ಬರಿಗೇನೆ, ಅದು ಬಿಟ್ಟು ಬೇರೆ ಇಲ್ಲ. ಅದರಿಂದಾಗಿ ಅವಾಗೆಲ್ಲ ಏನು ಒಂದು ಸ್ಮಾರಕ ಇಂಥವರು ಇಲ್ಲಿದ್ದಾರೆ ಅಂತ. ಆಮೇಲೆ ಏನೇನೋ ಕಾರಣಗಳಿಂದಾಗಿ ಎಲ್ಲ ವೃಂದಾವನಗಳಿಗೂ ಪೂಜೆ ಮಾಡೋದು ಅಂತ ಬಂತು. ಅಷ್ಟು ಬೇಕಿಲ್ಲ. ಈಗ ಉದಾಹರಣೆಗೆ ಒಂದು ಸ್ಥಳದಲ್ಲಿ 20 ವೃಂದಾವನವೋ 13 ವೃಂದಾವನವೋ ಇರುತ್ತೆ. ಅದೆಲ್ಲಕ್ಕೂ ಕೂಡ ಆ ದೊಡ್ಡ ವೃಂದಾವನ, ಅದೆಲ್ಲದಕ್ಕೂ ನೀರು ಸೇದಿ ನೀರು ಹಾಕಿ ಅದೆಲ್ಲ ಮಾಡುವಾಗ ಅವನು ಓದೋ ಉತ್ಸಾಹ ಏನು ಉಳಿದಿರುತ್ತೆ? ಅಧ್ಯಯನ ಮಾಡುವ ಉತ್ಸಾಹ ಏನು ಉಳಿದಿರುತ್ತೆ? ಸುಸ್ತಾಗಿ ಬಿಡುತ್ತೆ. ಅದರಿಂದಾಗಿ ಅದನ್ನ ಅಷ್ಟು ಉತ್ಕಟವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಚಾರ್ಯರು ಹೇಳಿದ್ದಾರೆ ಇಲ್ಲ ತಾನೆ? ಮಧ್ವಾಚಾರ್ಯರು ಹೇಳಿದ್ದಾರೆ. ವಿಷ್ಣು ತೀರ್ಥರೇ ವೃಂದಾವನದ ಬಗ್ಗೆ ಮಾತನಾಡಿಲ್ಲ. ಆಮೇಲೆ ಏನೇನೇನೇನೋ ಕಲ್ಪನೆಗಳು ಬಂತು. ಅದ್ಯಾವುದಕ್ಕೂ ಶಾಸ್ತ್ರದ ಆಧಾರ ಇಲ್ಲ. ಅದರಿಂದಾಗಿ ಅದನ್ನ ಸ್ಮಾರಕ ಅಂತ ಚಿಂತನೆ ಮಾಡಿ ತೀರಾ ವೈಭವೀಕರಿಸೋದು, ಆಮೇಲೆ ಬೆಳ್ಳಿ ಅಲಂಕಾರ ಮಾಡಿಸೋದು ಅವೆಲ್ಲ ಬೇಕಿಲ್ಲ. ಬೆಳ್ಳಿ ಕವಚ ಎಂಥದ್ದು ಬೇಡ. ಶಾಸ್ತ್ರದಲ್ಲಿ ಅವೆಲ್ಲ ಇಲ್ಲ. ಉಪಾಸನೆ ಮಾಡಿ, ಧ್ಯಾನ ಮಾಡಿ, ದೇವರ ಗುಣಗಳನ್ನು ತಿಳಿದುಕೊಳ್ಳಿ. ಇದು ಮಹಾಭಾರತ ರಾಮಾಯಣಗಳ ಮೂಲಕ. ಶಾಸ್ತ್ರ ಇದು ಕೊಟ್ಟಿದ್ದನ್ನು ಓದದೆ ಇನ್ಯಾವುದನ್ನು ಇಟ್ಕೊಂಡು ಎಂತ ಮಾಡೋದು? ಸ್ವತಂತ್ರತ್ವಾತ್ ಸಂಪೂಜಿತೋ ವಾ. ಅದರಿಂದಾಗಿ ಹಸ್ತೋದಕದ ಬಗ್ಗೆ ಇಷ್ಟೇ ಇರೋದು. ಸಂಪೂಜಿತೋ ವಾತು ದೇವಸ್ಸ ಮುಕ್ತಿಂ ದದ್ಯಾದೇವ ಪೂಜಿತೋ ದುಃಖಮೇವ. ಸಂಪೂಜಿತಃ ವಾಸುದೇವ, ವಾಸುದೇವನನ್ನ ಪೂಜಿಸಿದರೆ ಮುಕ್ತಿಂ ದದ್ಯಾತ್, ಮುಕ್ತಿ ಸಿಗತ್ತೆ. ಯಾಕೆ ಅಂದ್ರೆ ನಾವು ಆ ಆನಂದವನ್ನ ಚಿಂತನೆ ಮಾಡಿದ ಹಾಗೆ. ದೇವರು ಆನಂದ ಪೂರ್ಣ. ದೇವರನ್ನ ದ್ವೇಷ ಮಾಡಿದ್ರೆ ಆನಂದವನ್ನೇ ದ್ವೇಷ ಮಾಡಿದಾಗ, ಯಾಕೆಂದ್ರೆ ಗುಣಗಳಿಗೂ ಅವನಿಗೂ ಅಭೇದ ಇರೋದ್ರಿಂದ ಇನ್ನೇನಾಗಬೇಕು? ಮತ್ತೆ ಅಪೂಜಿತೋ ದುಃಖಮೇವ. ದೇವರನ್ನ ಪೂಜಿಸದಿದ್ದರೆ ದುಃಖವೇ. ಸ್ವತಂತ್ರತ್ವ ಸುಖ ದುಃಖ ಪ್ರದೋಷವು. ದೇವರು ಸ್ವತಂತ್ರ ಅದನ್ನು ಮಾಡಲಿಕ್ಕೆ. ಅವನೇ ಯಾಕೆ ಅದನ್ನು ಮಾಡಬೇಕು ಅಂತ ಯಾರು ಕ್ವಶನ್ ಮಾಡೋದು? ನೀವೇ ಅವನಾಗಿದ್ದಿದ್ರೆ, ನೀವಾಗಿದ್ದಿದ್ರೆ ಅವನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಲಿಕ್ಕೆ ಹೋಗ್ತಾ ಇದ್ರ?
ಆ ಜಗದದೀಶ ನಮ್ಮಂತಹ ಹುಳಗಳ ಪ್ರಶ್ನೆಗೆ ಯಾಕೆ ಉತ್ತರ ಕೊಡಬೇಕು? ನನಗೆ ಹೀಗಿದ್ರೆ ಚೆನ್ನಾಗಿರ್ತಿತ್ತು ಅದು ಏನರ್ಥ? ನನಗೆ ಹೀಗೆ ಅನ್ನಿಸ್ತಾ ಇದೆ ನೀನು ಹೇಳ್ತಾ ನನಗೆ ಹೀಗೆ ಅನ್ನಿಸ್ತಾ ಇದೆ ಅದು ಸತ್ಯ ಆಗಿರ್ಬೇಕಾಗಿಲ್ಲ ಅಂತ ಐ ಥಿಂಕ್ ಮತ್ತೆ ಮುಗಿತಲ್ಲ. ಯು ಆರ್ ಥಿಂಕಿಂಗ್ ಮಾಡು, ಚಿಂತನೆ ಮಾಡು. ದೇವರು ಇದ್ದ ಮೇಲೆ ನಮ್ಮ ಮಾತು ಯಾಕೆ ಕೇಳಬೇಕು? ನನಗೆ ಹೀಗಿರಬೇಕು ಅಂತಂದ್ರೆ ಬಿಟ್ಟುಬಿಡಿ. ನನಗೆ ಹೀಗಿರಬೇಕು, ನನ್ನ ಪ್ರಕಾರ ಇದನ್ನೆಲ್ಲ ಬಿಟ್ಟುಬಿಟ್ಟು ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ಅಷ್ಟೆ. ಅದನ್ನು ನಾವು ಒಪ್ಪಬೇಕಾ ಬಿಡಬೇಕಾ? ನೀವು ಒಪ್ಪಿದ್ರು ಬಿಟ್ಟರು ಅವನಿಗೆ ಎಷ್ಟು? ಯಾವನು ಕೇಳೋನಿಲ್ಲ. ದೇವರು ಯಾಕೆ ಕೇಳ್ತಾನೆ? ಹೀಗಾಗಿ ಅಲ್ಲಿ ಏನಿದೆ ಅದು ನಮಗೆ ಬೇಕು. ನಾವು ದಿವಸ ಅನುಸಂಧಾನ ಮಾಡ್ತಾ ಇರ್ಬೇಕು, ಚಿಂತನೆ. ಯಾಕೆ ನಮ್ಗೆ ಗೊತ್ತಾಗ್ಬೇಕಲ್ಲ. ತಟಸ್ಥವಾಗಿ ಓದ್ತಾ ಇರಬೇಕು. ನನಗೆ ಹೀಗಿರ್ಬೇಕಿತ್ತು ಅಲ್ಲ. ಸ್ವತಂತ್ರತ್ವ ಸುಖ ದುಃಖ ಪ್ರದೋಷ. ಅವನು ಸ್ವತಂತ್ರ, ಸುಖವನ್ನಾದರೂ ಕೊಡ್ತಾನೆ, ದುಃಖವನ್ನಾದರೂ ಕೊಡ್ತಾನೆ. ನಾಣ್ಯ ಬೇರೆಯವರು ಅವನು ಸುಖ ದುಃಖಾದಿಗಳನ್ನು ಕೊಡಲ್ಲ. ತದ್ವಶಾಯತ್ ಸಮಸ್ತ. ಉಳಿದವರೆಲ್ಲ ಅವನಿಗೆ ಅವನ ವಶದಲ್ಲಿ ಇದ್ದಾರೆ, ಅವನ ವಶದಲ್ಲಿದ್ದಾರೆ, ಅವ್ರು ಮಾಡ್ಕೋತಾರೆ. ಅವ್ರಿಗೆ ಬೇಕಾದಾಗ ಮಾಡ್ತಾನೆ. ಅಸ್ಮಾಕಂ ಯತ್ತೇನ ನಾತಿ ಕ್ಷಮೈವ ದೋಷಾಸ್ಪೃಷ್ಟೌ ಗುಣಪೂರ್ತೌ ಚ ಶಕ್ತಿ ನಿಸ್ಸೀಮತ್ವಾದ್ವಿದ್ಯತೆ ತಸ್ಯ ಯಸ್ಮಾತ್ ಏವಂ ಗುಣೈರಖಿಲೈಶ್ಚಾಪಿ ಪೂರ್ಣೋ ನಾರಾಯಣ ಪೂಜ್ಯತಮಸ್ವಧರ್ಮೈಃ. ದೋಷ ಅಸ್ಪೃಷ್ಟವು, ದೋಷವನ್ನು ಮುಟ್ಟದಿರುವ ಹಾಗೆ, ಗುಣಗಳನ್ನು ತುಂಬಿರುವ ಹಾಗೆ ಅವನು ಯಾವಾಗಲೂ ಇಟ್ಕೊಳ್ಳಿಕ್ಕೆ ಅವನಿಗೆ ಶಕ್ತಿ ಇದೆ. ನಿಸ್ಸೀಮತ್ವಾತ್, ಅವನ ಶಕ್ತಿಗೆ ಮಿತಿಯೇ ಇಲ್ಲ. ಏವಂ ಗುಣೈರಖಿಲೈಶ್ಚಾಪಿ ಪೂರ್ಣ, ಅದರಿಂದ ಎಲ್ಲ ಗುಣಗಳಿಂದ ಪೂರ್ಣ. ನಾರಾಯಣ ಪೂಜ್ಯತಮಸ್ವಧರ್ಮೈಃ, ನಾರಾಯಣ ತನ್ನ ಧರ್ಮದಿಂದ ಅವನ ಧರ್ಮಗಳನ್ನು ಚಿಂತನೆ ಮಾಡಿಕೊಂಡು ಪೂಜಿಸಬೇಕು. ಎಲ್ಲ ಯಾಕೆ ಬಂತು ಅಂದರೆ ನಮ್ಮ ಕರ್ತವ್ಯಗಳಿಂದ ದೇವರನ್ನು ಪೂಜಿಸಬೇಕು. ನಮ್ಮ ಧರ್ಮವನ್ನು ನಾವು ಮಾಡಲೇಬೇಕು. ದೇವರು ಸರ್ವಕರ್ತ, ಅದರಿಂದ ಅವನೇ ಧರ್ಮ ಮಾಡಿಸ್ಲಿ ಅಂತ ಹೇಳಬಾರದು. ದೋಷ ಅಸ್ಪೃಷ್ಟೌ ಗುಣಪೂರ್ತೌ ಚ ಶಕ್ತಿ ನಿಸ್ಸೀಮತ್ವಾತ್ ವಿದ್ಯತೆ ತಸ್ಯ ಯಸ್ಮಾತ್ ಸ್ವತಂತ್ರತ್ವಾತ್ ಸುಖ ಸಜ್ಞಾನ ಶಕ್ತಿ ಪೂರ್ವೈರ್ಗುಣೈಃ ಪೂರ್ಣಯೇಶೋಖಿಲೈಶ್ಚ. ಅವನು ಸ್ವತಂತ್ರನಾಗಿರುವುದರಿಂದ ಸುಖ ಜ್ಞಾನ ಶಕ್ತಿ ಎಲ್ಲ ಗುಣಗಳಿಂದ ಪೂರ್ಣ. ಸ್ವತಂತ್ರ ಆಗಿರೋದ್ರಿಂದ ಯಾವ ದೋಷವೂ ಅವನ ಹತ್ತಿರಕ್ಕೆ ಬಿಡದಂತೆ, ಯಾವುದಕ್ಕೂ ಲಿಪ್ತನಾಗದಂತೆ ಅವನು ನೋಡಿಕೊಳ್ಳಬಹುದು. ಸ್ವತಂತ್ರ ಅಂದ್ರೆ ಅವನು ನಿಸ್ಸೀಮ ಶಕ್ತಿ ಅಂತಲ್ವಾ. ಹೀಗಾಗಿ ದೋಷ ಇಲ್ಲ, ಗುಣ ಇದೆ. ಆ ಶಕ್ತಿಯೇ ಅವನಿಗೆ ದೋಷ ಇರದಂತೆ ಮಾಡುತ್ತೆ, ಲೇಪ ಇರದಂತೆ ಮಾಡುತ್ತೆ. ಅದರಿಂದ ಎಲ್ಲ ಗುಣಗಳಿಂದ ಕೂಡಿರುವ ನಾರಾಯಣನನ್ನ ನಮ್ಮ ಧರ್ಮದಿಂದ ನಾವು ಪೂಜಿಸಬೇಕು. ಇಷ್ಟು ವಿಚಾರ ಇದೆ ಇಲ್ಲಿ. ಅಸ್ಮಾಕಂ ಯತ್ತೇನ ನಾತಿ ಕ್ಷಮೈವ ಧರ್ಮೋ ದುಷ್ಟಾನಾಂ ವಾರಣಂ ಹೇವ ಕಾರ್ಯಂ ಹನ್ಯಾದ್ದುಷ್ಟಾನ್ಯ ಕ್ಷತ್ರಿಯ ಕ್ಷತ್ರಿಯಾನ್ಶ್ಚ ವಿಶೇಷತೋ ಯುದ್ಧ ಗತಾನ್ ಸ್ಮರನ್ ಹರಿಂ. ನಮ್ಮ ಧರ್ಮ ಯಾವುದು ಅಂದರೆ ನಾತಿಕ್ಷಮ, ದುಷ್ಟರನ್ನ ಕ್ಷಮಿಸಬಾರದು. ಅದು ನಮ್ಮ ಧರ್ಮ. ದುಷ್ಟರನ್ನ ಕ್ಷಮಿಸಿದರೆ ನಮ್ಮ ಧರ್ಮ ನಾಶ ಆಗಿ ಹೋಗುತ್ತೆ. ದುಷ್ಟಾನಾಂ ವಾರಣಂ ಹೇವ ಕಾರ್ಯಂ, ದುಷ್ಟರನ್ನು ತಡೆಯಬೇಕು. ಹನ್ಯಾದ್ದುಷ್ಟಾನ್ಯ ಕ್ಷತ್ರಿಯ ಕ್ಷತ್ರಿಯಾನ್ಶ್ಚ, ಕ್ಷತ್ರಿಯರನ್ನ ಕ್ಷತ್ರಿಯ ಹನ್ಯಾತ್ ಕೊಲ್ಲಬೇಕು. ವಿಶೇಷತಃ ಯುದ್ಧಗತಾನ್ ಸ್ಮರನ್ ಹರಿಂ, ಯುದ್ಧದಲ್ಲಿ ಇರುವವರನ್ನ ಕೊಂದರೆ ಧರ್ಮದ ಕಾರಣದಿಂದ ಒಳ್ಳೆಯ ಗತಿಯನ್ನು ಹೊಂದುತ್ತಾನೆ. ಸ್ಮರನ್ ಹರಿಂ, ದೇವರನ್ನ ಸ್ಮರಣೆ ಮಾಡ್ತಾ ಹೊಡಿಬೇಕು. ಈ ಹೇಳೋದೇನಿದೆ
ಇಷ್ಟು ಅವನು ಭೀಮಸೇನ ಮಾತನಾಡಿದ್ದು. ಇನ್ನೂ ಇದೆ, ಇನ್ನೂ ಹಲವಾರು ಮಾತುಗಳು ಇದೆ. ಸುಮಾರು 115 ತನಕ ಇದೆ. ನಾವಿವತ್ತು 102 ಶ್ಲೋಕಗಳನ್ನು ನೋಡಿದ್ದೇವೆ. ಪ್ರಾಯ ನಾಳೆ ಭೀಮಗೀತೆಯ ಸಾರ ತಾತ್ಪರ್ಯ ನಿರ್ಣಯದ್ದು ಅದು ಬರುತ್ತೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.